ಅವ್ವ ವೆಂಕಿ ಊಟ ರೆಡಿಗೈತೆ ಬರವಾ. ಯಾಕೆ ಏನಾಯ್ತು? ಮುಖ ಸಪ್ಪಗ್ ಮಾಡ್ಕೊಂಡ್ ಕೂತಿದ್ಯಾ? ವೆಂಕಿ ಹಂಗೆಲ್ಲ ಯೋಚನೆ ಮಾಡಬಾರ್ದು. ನೋಡು ನೀನ್ ಎಲ್ಲಿರ್ತೀಯೋ ಅಲ್ಲಿ ಸಂತೋಷ ನೆಮ್ಮದಿ ಎರಡೂ ಇರ್ತೈತೆ. ಹೌದು ವೆಂಕಿ, ಮಾತಾಡಿ ಮನೆಗೆ ಎರಡು ಬಗೆಯವ್ರ ನಡುವೆ ಮಾತಾಡ್ದೇನೆ ಎಲ್ರಿಗೂ ಸಂತೋಷ ಕೊಡ್ತಾ ಇದೀಯ ಕಣಪ್ಪ. ಇನ್ನೊಬ್ರು ಕೇಳಿ ಹಾಳಾಗೋ ಈ ಕಾಲದಲ್ಲಿ ಕೇಳ್ದೇನೆ ನೀನ್ ಎಲ್ರಿಗೂ ಒಳ್ಳೇದ್ ಮಾಡ್ತಾ ಇದೀಯ. ಅಂತದ್ರಾಗೆ ಯಾಕಿಷ್ಟು ಯೋಚನೆ ಮಾಡ್ತಾ ಇದೀಯ? ನೋಡು ಅವ್ರು ಅಂದಿರೋ ಮಾತನ್ನ ನಾನೇ ಮರ್ತು ಸುಮ್ಮನೆ ಇದ್ದೀನಿ. ಅಂತದ್ರಾಗೆ ನೀನಿನ್ನೂ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದೆಯಲ್ಲ. ಯಾರು ಕೊಟ್ಟಿರೋ ಬತ್ನ ಹಂಗೆಲ್ಲ ವ್ಯರ್ಥ ಅನ್ಬಾರ್ದು. ಇಲ್ಲೋಣ ಏಡಿ ಗೇಡಿ ಅಂತ ಹೇಳಿದ್ರೆ ನಂಗೆ ಕೋಪ ಬರ್ತದೆ ಅಷ್ಟೇ. ಎಷ್ಟೋ ಜನ ಈ ಭೂಮಿಗೆ ಭಾರವಾಗಿ ಎತ್ತೋರ್ ಗೊರಿಯಾಗಿ ಬಾಳ್ತವ್ರೆ. ಅಂತದ್ರಾಗೆ ನೀನು ಕೆಲಸ ಮಾಡ್ತಾ ಇದೀಯ, ದುಡಿತಾ ಇದೀಯ, ನಮ್ಮನ್ನ ಸಾಕ್ತಾ ಇದೀಯ. ಹಂಗೆಲ್ಲ ಮಾತಾಡ್ಬೇಡ. ಎಷ್ಟೋ ಜನ ಏನು ಮಾಡಕ್ ಆಗ್ಲಿಲ್ಲ ಅಂದ್ರೂ ನಾನು ಅದ್ ಮಾಡ್ತೀನಿ ಇದ್ ಮಾಡ್ತೀನಿ ಅಂತ ಬೊಬ್ಬೆ ಬಿಡ್ತಾರೆ. ಅಂತದ್ರಾಗೆ ನೀನ್ ಮಾಡಿರೋ ಎಷ್ಟೋ ಕೆಲ್ಸಗಳನ್ನ ನಾನೇ ಮಾಡಿರೋದು ಅಂತ ಹೇಳ್ಕೊಳ್ದಿರೋ ದೊಡ್ಡ ಮನ್ಸು ನಿಂದು. ನಿನ್ನಂತ ದೊಡ್ಡ ಮನ್ಸಿರೋನು ನನ್ ಗಂಡ ಆಗಿದೆಯಲ್ಲ ಅದೇ ನನ್ ಪುಣ್ಯ. ವೆಂಕಿ ವೆಂಕಿ, ನಮ್ ಜೀವನದಲ್ಲಿ ಆಗೋ ಕೆಲವು ಅವಮಾನಗಳಿಂದ ನಮಗ್ ಜೀವನನೇ ಬೇಡ ಅಂತ ಹಂತಕ್ಕೆ ತಗೊಂಡೋಗ್ಬಿಡುತ್ತೆ ಕಣಪ್ಪ. ಆದ್ರೆ ಹಂಗ್ ಮಾಡಿದ್ರೆ ದೇವ್ರು ಕೊಟ್ಟಿರೋ ಈ ಜೀವನಕ್ಕೆ ಏನ್ ಅರ್ಥ ಇರ್ತದೆ ನೀನೇ ಹೇಳು. ನೋಡು ವೆಂಕಿ, ಈ ಜಗತ್ನಾಗೆ ಎಲ್ರನ್ನೂ ಮೆಚ್ಚಿ ಬದುಕ್ತೀನಿ ಅನ್ನೋದಕ್ಕಿಂತ ನಿನಗೋಸ್ಕರ, ನಿನ್ನ ನಂಬದವ್ರಿಗೋಸ್ಕರ ನೀನು ಬದುಕ್ತೀಯಲ್ಲ ಅದು ದೊಡ್ಡದು ಕಣಪ್ಪ. ಆ ಶಕ್ತಿ ನಿನ್ಗಿದೆ ಕಣಪ್ಪ. ಅಜ್ಜಿ, ಹಾಲು ಯಾಕೆ ಕುಡಿಯಲ್ಲ? ನಾನು ಕುಡಿಯಲ್ಲ ಅಂದರೆ ಕುಡಿಯಲ್ಲ ಅಷ್ಟೇ. ಅದೇ ಯಾಕೆ ಕುಡಿಯಲ್ಲ ಅಂತ. ಸಕ್ಕರೆ ಇಲ್ಲ, ಸಪ್ಪೆ ಇದೆ, ಅದಕ್ಕೆ ನಂಗೆ ಬೇಡ. ಅಲ್ಲ ಅಜ್ಜಿ, ಇವಾಗ ಇದಕ್ಕೆ ಸಕ್ಕರೆ ಹಾಕೊಂಡು ಕುಡಿದ್ರೆ ನಿಮಗೆ ಸಕ್ಕರೆ ಕಾಯಿಲೆ ಇರೋದ್ರಿಂದ ಇನ್ನೂ ಹೆಚ್ಚು ಹೆಲ್ತ್ ಪ್ರಾಬ್ಲಮ್ಸ್ ಆಗಲ್ವಾ? ಆ ಮನೆಯಲ್ಲೂ ಹಾಗೆ ಅಂತಾರೆ, ನೀವು ಹಾಗೆ ಅಂತೀರ.
ನಾನು ಎಲ್ಲಿ ಹೋಗಲಿ? ಇರೋವರೆಗೂ ಚೆನ್ನಾಗಿ ತಿನ್ನಬೇಕು. ಆದರೆ ನನ್ನ ಕಷ್ಟನ ಯಾರು ಕೇಳ್ತಾರೆ? ಸರಿ ಅಜ್ಜಿ, ಈಗೇನು ಸ್ವಲ್ಪ ಸಕ್ಕರೆ ಹಾಕ್ಕೊಂಡು ಬರ್ತೀನಿ, ಕುಡಿತೀರಾ? ಹ್ಞೂ ನೋಡಪ್ಪ, ನನಗೇನು ಬೇಡ. ನಾನು ಹಾಗೇ ಮಲ್ಕೋತೀನಿ. ಇಲ್ಲಿ ನೋಡು, ನಮ್ಮ ಮನೆ ಚಿಕ್ಕದೇ ಇರ್ಬೋದು, ಆದರೆ ನಮ್ಮೆಲ್ಲರ ಮನಸ್ಸು ಸಾನೇ ದೊಡ್ಡದು. ಮುಂದೆ ನಮ್ಮ ಹುಟ್ಟೋ ಮಕ್ಕಳು ನಮ್ಮ ಬಗ್ಗೆ ಹೆಮ್ಮೆ ಪಡಬೇಕು. ಹಂಗೆ ಜೀವನ ಮಾಡಿ ತೋರ್ಸುಮ್ಮ. ವೆಂಕಿ, ಇನ್ನೊಂದು ಕಿತ್ತ ಹಂಗೆಲ್ಲ ಮಾತಾಡ್ಬೇಡ. ಇಲ್ಲಿ ನೋಡು, ಮನ್ಸಿದ್ರೆ ಮಾರ್ಗ ಅನ್ನಂಗೆ ನೀನ್ ಮಾಡ್ಬೇಕು ಅಂತ ಅನ್ಕೊಂಡ್ರೆ ನಿನ್ ಕೈಲಿ ಮಾಡಕ್ ಆಯ್ತದೆ. ಅದನ್ನ ಬಿಟ್ಟು ನನ್ ಕೈಲಿ ಆಗಲ್ಲ ಅಂತ ಹಿಂಗ್ ಕೂತ್ಕೊಂಡ್ರೆ ಹೆಂಗ್ ಹೇಳು? ಬರೋ ಮಳೆನ ನಮ್ ಕೈಲಿ ತಡಿಯಕ್ ಆಗದೆ ಇರ್ಬೋದು, ಆದ್ರೆ ಅದರಿಂದ ತಪ್ಪಿಸ್ಕೊಳಕ್ಕೆ ಸಾನೆ ದಾರಿ ಐತೆ. ಜೀವನನೂ ಹಂಗೇನೆ, ಬರೋ ಕಷ್ಟಗಳನ್ನ ನಮ್ ಕೈಲಿ ತಡಿಯಕ್ ಆಗದೆ ಇರ್ಬೋದು, ಆದ್ರೆ ಅದನ್ನ ಎದುರಿಸೋ ಶಕ್ತಿನ ಅದ್ಯಾವ್ರು ಕೊಟ್ಟಿರ್ತಾನೆ. ಇಲ್ಲಿ ನೋಡು, ನಾನು ಕನ್ಸ್ಕೊಂಡಂಗೆ ನಮ್ದು ಅಂತ ಒಂದು ದೊಡ್ಡ ಅಂಗಡಿ ಮಾಡುಮ. ಬೆಳಿಗ್ಗೆ ರಾತ್ರಿ ಎಲ್ಲ ಕೆಲಸ ಮಾಡುಮ, ಕಷ್ಟಪಟ್ಟು ಮಾಡುಮ, ಒಳ್ಳೆ ಜೀವನ ಮಾಡುಮ. ಇನ್ನೊಂದು ಗೀತ ಇನ್ನೇನೋ ಹಿಂಗ್ ಮಾತಾಡಿದ್ರೆ ಬಾಯ್ ಮೇಲೆ 4 ಹಾಕ್ತೀನಿ ಅಷ್ಟೇ. ಆಮೇಲೆ ಅದ್ಯಾವಳು ಸಾಯ್ತೀನಿ ಅಂತ 1000 ಕೋಳಿ ತಿನ್ಲಂತೆ, ಹಂಗಾಯ್ತು ನಿನ್ ಕತೆ. ಆಗಕ್ಕಿಲ್ಲ ಅಂತ ಕುತ್ಕೊಂಡ್ರೆ ಏನು ಮಾಡಕ್ಕಾಗಕ್ಕಿಲ್ಲ. ಅದೇ ಒಂದೇ ಒಂದ್ಸತಿ ನನ್ ಕೈಲಿ ಆಯ್ತದೆ ಅಂತ ಒಂದೇ ಒಂದ್ ಹೆಜ್ಜೆ ಮುಂದಿಟ್ಟು ನೋಡು, ನಿನ್ ಕೈಲಿ ಎಲ್ಲ ಮಾಡಕ್ಕಾಯ್ತದೆ. ಏನೇ ಕಷ್ಟ ಬಂದ್ರೂ ಸರಿ, ನಿನ್ ಜೊತೆಗೆ ನಾನು ಹೆಜ್ಜೆ ಹಾಕ್ತೀನಿ. ಎಷ್ಟೇ ಅವಮಾನ, ಎಷ್ಟೇ ಕಷ್ಟ ಆದ್ರೂ ಇಬ್ರು ಸೇರ್ಕೊಂಡು ಎದುರಿಸಿ ನಿಲ್ಲೋಣ. ಆಡ್ಕೊಳ್ಳೋ ಎಲ್ಲರ ಮುಂದೆ ನಾವು ಸಾಧನೆ ಮಾಡ್ತೀವಿ ಅಂತ ಎಲ್ಲರಿಗೂ ತೋರ್ಸೋಣ. ಇದಪ್ಪ ಮಾತು ಅಂದ್ರೆ. ನೋಡಿದ್ಯಾ ವೆಂಕಿ, ನಮ್ಮ ಚೆಲುವಿ ಬದುಕ ಮೇಲೆ ಆಸೆನೇ ಬಿಟ್ಟವಳು. ನಿನ್ನ ಮದುವೆ ಆದ್ಮೇಲೆ ಹೆಂಗ ಬದುಕಬೇಕು ಅನ್ನೋದನ್ನ ಕಲ್ತವಳೆ. ಇಂಥ ಸ್ಫೂರ್ತಿ ಕೊಟ್ಟಿರೋ ನೀನೇ ಧೈರ್ಯ ಕಳ್ಕೊಂಡ್ರೆ ಹೆಂಗಪ್ಪ? ನಿನ್ ಜೊತೆಗೆ ನಮ್ ಚೆಲ್ವಿ ಮಾತ್ರ ಅಲ್ಲ, ನಾನ್ ಕೂಡ ಇರ್ತೀನಿ ಮಗ. ಬಂದಿದ್ದನ್ನ ಎದುರಿಸೋಣ, ಸರಿನೇ? ಇನ್ನೊಂದಪ್ಪ ಹಿಂಗೆಲ್ಲ ಮಾತಾಡಕ್ಕಿಲ್ಲ ಅಂತ ಮಾತು ಕೊಡು. ಸಚಿನ್, ನೀನು ಯಾವಾಗ ಇಲ್ಲಿಂದ ಹೊರಡ್ತೀಯ? ನೀನು ಜಾನ್ ಅವ್ರ ಹತ್ರ ಯಾವಾಗ ಸತ್ಯ ಹೇಳ್ತೀಯೋ ಅವತ್ತೇ ಹೊರಡ್ತೀನಿ. ಪದೇ ಅದೇ ವಿಷಯ ಮಾತಾಡೋಕ್ಕೆ ನನಗೆ ಇಷ್ಟ ಇಲ್ಲ. ಇದು ನನ್ನ ಜೀವನ, ಇದರಲ್ಲಿ ಏನಾದರೂ ಡಿಸಿಷನ್ ಆಗಬೇಕು ಅನ್ನೋದಾದರೆ
ನಾನು ಮೊದಲು ಮನಸ್ಸು ಮಾಡಬೇಕಲ್ವಾ? ಹಾಗಾದರೆ ಈ ವಿಷಯನ ಜನರ ಹತ್ರ ಹೇಳಲ್ವಾ? ನೀನು ಒಳ್ಳೇದಕ್ಕೆ ಹೇಳ್ತಾ ಇದ್ದೀನಿ, ಮೊದಲ ಇರೋ ವಿಷಯನ ಹೇಳಿಬಿಡು. ಸಚಿನ್, ಒಂದ್ಸಲಿ ವಿಷಯ ಹೇಳಿದ್ರೆ ನನಗೆ ಅರ್ಥ ಆಗಲ್ವಾ? ಬಾಯಿ ಮುಚ್ಕೊಂಡಿರು ಅಂತ ನಾನು ಬಾಯಿ ಬಿಟ್ಟು ಹೇಳ್ತಾ ಇದ್ದೀನಿ. ಯು ಆರ್ ನಾಟ್ ಗೆಟಿಂಗ್ ಇಟ್. ನೋಡು, ಸುಮ್ಮನೆ ವಿಷಯನ ಇಲ್ಲೇ ಬಿಟ್ಟರೆ ಸರಿ, ಇಲ್ಲದೆ ಹೋದರೆ ಇಲ್ಲ ಅಂದರೆ ಏನೋ ಮಾಡ್ತೀಯ. ಆದರೆ ನೀನು ಈ ರೇಂಜ್ಗೆ ಬದಲಾಗ್ತೀಯ ಅಂತ ನಂಗೆ ಗೊತ್ತೇ ಇರಲಿಲ್ಲ ಕಣೋ. ನಿನ್ನ ವೆಂಕಿಯಲ್ಲೇ ಸರ್ಜನ್ ಫ್ರೆಂಡ್ಶಿಪ್ ಹೇಗಿತ್ತು ಅಂತ ನಾನು ತುಂಬ ಹತ್ತಿರದಿಂದ ನೋಡಿದವನು. ಫ್ರೆಂಡ್ಶಿಪ್ ಅಂದರೆ ಹಾಗಿರ್ಬೇಕು ಹೀಗಿರ್ಬೇಕು ಅಂತ ಎಲ್ಲ ಮಾತಾಡ್ಕೋತಾ ಇದ್ರು. ಅಂಥದ್ರಲ್ಲಿ ಈಗ ಅವ್ನು ಕಣ್ಮುಂದೆ ಇದ್ರೂ ಸಂಬಂಧನೇ ಇಲ್ಲ ಥರ ನಡ್ಕೋತಾ ಇದೆಯಲ್ಲ. ಪಾಪ ಅವನು ನಿನ್ನ ನೋಡಬೇಕು ಮಾತಾಡಬೇಕು ಅಂತ ಎಷ್ಟು ಚಟಪಡಿಸ್ತಾ ಇದ್ದಾನೆ ಗೊತ್ತಾ? ಅಲ್ಲ, ಅಟ್ಲೀಸ್ಟ್ ನಿನ್ನ ಕಣ್ಣಿಗೆ ಕಾಣಿಸೋದಿಲ್ವೇನ ಇದು? ಸಚಿನ್, ಪದೇ ಪದೇ ನನ್ನ ಕೆಣಕ್ತಾ ಇದೆಯಾ? ನಿನಗೆ ಒಳ್ಳೇದಾಗಲ್ಲ. ನನಗೆ ಒಳ್ಳೇದಾಗದೇ ಇದ್ರೂ ಪರವಾಗಿಲ್ಲ. ನಿನ್ನನ್ನು ನಂಬ್ಕೊಂಡಿರೋ ಜಾನು ಅವ್ರಿಗೆ ಒಳ್ಳೇದಾಗಬೇಕು, ಅರ್ಜುನ್ಗೆ ಒಳ್ಳೇದಾಗಬೇಕು. ನಾನು ಅದಕ್ಕೋಸ್ಕರ ಏನು ಬೇಕಾದ್ರೂ ಮಾಡ್ಕೋತೀನಿ. ಅಲ್ಲ, ನೀನನ್ನು ಏನೋ ಮಾಡ್ತೀಯಾ? ಇಲ್ಲಿಂದ ಕಳಿಸ್ಬೋದಷ್ಟೇ, ಆದರೆ ನಾನು ಇಲ್ಲಿಂದ ಹೋಗೋ ಮುಂಚೆ ಜಾನು ಅವ್ರಿಗೆ ಎಲ್ಲ ವಿಷಯನೂ ಹೇಳ್ಬಿಡ್ತೀನಿ. ನೀನು ಮಾಡಿರೋ ಅನ್ಯಾಯನ ಇಂಚಿಂಚಾಗಿ ಹೇಳ್ತೀನಿ. ಅದು ಆಗಬಾರ್ದು ಅಂದರೆ ನೀನು ಈಗಲೇ ಹೋಗಿ ಎಲ್ಲನ ಹೇಳ್ಕೊಂಡು ನೀನು ಮಾಡಿರೋ ತಪ್ಪನ್ನ ಒಪ್ಕೊಂಡು ಅವನ ಹತ್ರ ಹೋಗಿ ಕ್ಷಮೆ ಕೇಳು. ಕ್ಷಮೆ ಕೇಳಬೇಕಾ? ನಾನು ಅರ್ಜುನನ್ನ ಸಚಿನ್, ಅರ್ಜುನ್ ಜೀವನದಲ್ಲಿ ಮಾಡಿರೋ ತಪ್ಪಿಗೆ ಪ್ರಾಯಶ್ಚಿತ್ತವಾಗಿ ಈ ಕಷ್ಟ ಅನುಭವಿಸ್ತಾ ಇದ್ದಾನೆ. ನ್ಯಾಯವಾಗಿ ಅವನು ಬಂದು ನನ್ನ ಹತ್ರ ಕ್ಷಮೆ ಕೇಳಬೇಕು. ಬಟ್ ನೋ ಜಯಂತ, ನೀನು ಹೋಗಿ ಕ್ಷಮೆ ಕೇಳೋ. ನಿನ್ನ ಬಿಹೇವಿಯರ್ನಲ್ಲೇ ಗೊತ್ತಾಗ್ತಿದೆ ಕಣೋ ನೀನು ಬದಲಾಗಲ್ಲ ಅಂತ. ನಾನು ಜಾಸ್ತಿ ತಡ ಮಾಡಲ್ಲ, ಈಗಲೇ ಹೋಗಿ ಜಾನ್ ಅವ್ರ ಹತ್ರ ಎಲ್ಲ ವಿಷಯನ ಹೇಳ್ಬಿಡ್ತೀನಿ. ಜಾನು ಅವರೇ! ಸಚಿನ್, ತಪ್ಪು ಮಾಡ್ತಾ ಇದೀಯಾ. ಈಗ ನೀನು ಒಳಗೆ ಹೋದರೆ ಪರಿಣಾಮ ಸರಿಯಾಗಿರೋದಿಲ್ಲ. ಐ ಆಮ್ ವಾರ್ನಿಂಗ್ ಯು. ಹೌದಾ? ಜಾನು ಅವರೇ! ನಿನಗೆಲ್ಲ ಒಳ್ಳೇದಾಗಬೇಕು ಅನ್ನೋದಾದರೆ ಈಗಲೇ ಈ ಕ್ಷಣನೇ ಇಲ್ಲಿಂದ ಹೊರಡು. ಹೇಳಿ ಸರ್. ಹಾಂ ಮೇಡಮ್, ನಿಮ್ಮ ಕೇಸು ಪ್ರೋಗ್ರೆಸ್ ಆಗೋ ಥರ ಇದೆ. ದೊಡ್ಡ ಸಾಹೇಬರು ಪೊಲೀಸ್ ಸ್ಟೇಷನಿಗೆ ಬರ್ತಾ ಇದ್ದಾರೆ. ನೀವು ಒಂದ್ಸರಿ ಪೊಲೀಸ್ ಸ್ಟೇಷನಿಗೆ ಬಂದು ಮಾತಾಡ್ಕೊಂಡು ಹೋಗೋದು ಒಳ್ಳೆಯದು. ಸರಿ ಸರ್, ಬರ್ತೀನಿ. ಮೇಡಮ್, ನೀವು ಒಬ್ಬರೇ ಬಂದರೆ ಆಗಲ್ಲ. ನಿಮ್ಮ ಜೊತೆ ಸಿದ್ದೇಗೌಡ್ರನ್ನು ಕರ್ಕೊಂಬನ್ನಿ. ಅವ್ರು ನಿಮ್ಮ ಜೊತೆ ಇದ್ದರೆ ಕೆಲಸ ಆಗೋ ರೀತಿನೇ ಬೇರೆ. ಅಯ್ಯೋ, ಈಗೇನು ಮಾಡಲಿ? ಇವ್ರ ಹತ್ರ ಬೇರೆ ಸಹಾಯ ಕೇಳೋದಿಲ್ಲ ಅಂತ ಹೇಳ್ಬಿಟ್ಟಿದ್ದೀನಿ. ಇವ್ರು ಬೇರೆ ಇವ್ರನ್ನೇ ಕರ್ಕೊಂಬನ್ನಿ ಅಂತ ಹೇಳ್ತಿದ್ದಾರೆ. ಇಲ್ಲ, ಈಗ ಖುಷಿಗೆ ನ್ಯಾಯ ಕೊಡ್ಸೋದೇ ಮುಖ್ಯ. ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು. ಅಯ್ಯೋ ಮೇಡಮ್ ಅವರೇ, ನನ್ನ ಹತ್ರ ಮಾತಾಡೋದಕ್ಕೂ ಕೇಳಬೇಕೆ? ಅದೇನು ಹೇಳಿ ಮೇಡಮ್ ಅವರೇ. ಸಹಾಯ ಆಗಬೇಕಿತ್ತು. ವಾ ಮೇಡಮ್ ಅವರೇ, ನನ್ನಿಂದ ಸಹಾಯ ಬೇಡ ಅಂತ ಹೇಳ್ಬಿಟ್ಟು ಈಗ ಬೇಕು ಅಂತ ಹೇಳ್ತಿದ್ದೀರ ಅಂದರೆ ನಾನು ಬೇಡ ಅನ್ನೋ ಕಾಯ್ತದೆ ಮೇಡಮ್ ಅವರೇ. ಅದೇನು ಹೇಳಿ, 24 ಗಂಟೆನೂ ನಾನು ಇರ್ತೀನಿ. ನಾಳೆ ನೀವು ನನ್ನ ಜೊತೆ ಬರಬೇಕು. ನಾನು ಮೇಡಮ್ ಅವರೇ? ಅಯ್ಯೋ ಮೇಡಮ್ ಅವರೇ, ನೀವು ಕೇಳಿದ್ರೆ ನಾನು ಎಲ್ಲಿಗೆ ಬೇಕಾದ್ರೂ ಬರ್ತೀನಿ. ಅಂದರೆ ನಾಳೆ ನಾನು ಎಲ್ಲಿಗೆ ಬರಬೇಕು ಹೇಳಿ ಬರ್ತೀನಿ ಅಂತ ಹೇಳಕ್ಕೆ ಬಂದೆ. ನಾಳೆ ಬೆಳಗ್ಗೆ ನೀವು ರೆಡಿ ಇರಿ, ನಾಳೆನೇ ಹೇಳ್ತೀನಿ.
ಥ್ಯಾಂಕ್ಸ್. ಮೇಡಮ್ರೆ ನಮ್ಮ ಮಧ್ಯೆ ಈ ಟ್ಯಾಂಕ್ಸು ಎಲ್ಲ ಯಾಕೆ? ಎಷ್ಟೇ ಆದ್ರೂ ನಾವಿಬ್ರು ಗಂಡು. ಬಾಯಿ ಮಾತ್ಕು ಗಂಡ ಹೆಂಡ್ತಿ ಅಂತ ಹೇಳೋಕೆ ಆಯ್ತಿಲ್ವಲ್ಲ ದೇವ್ರೆ. ನನ್ನ ಜೀವನಕ್ಕೆ ಬಂದು ನನ್ನ ಸಂಸಾರನ ಹಾಳು ಮಾಡಬೇಕು ಅಂತಿದ್ಯಾ? ನಾನು ನನ್ನ ಪ್ರೀತಿಯಿಂದ ಕಟ್ಟಿರೋ ಈ ಸೌಧಾನ ಅಷ್ಟು ಬೇಗ ಕಳಚಿ ಬಿಡಕ್ಕೆ ಬಿಟ್ಬಿಡ್ತೀನಿ ಅಂತ ಅಂದ್ಕೊಂಡಿದ್ಯಾ ಸಚಿನ್? ನೋ ನೋ ಸಚಿನ್, ಐ ವಾಂಟ್. ಜಾಸ್ತಿ ಮಾತಾಡಬೇಡ. ಮಾತುಗಳು ಮಾತಾಡಬೇಡ ಅಂದ್ರೆ ಅರ್ಥನೇ ಹೋಗಲ್ವ ನಿಂಗೆ? ಸಚಿನ್ ನೋಡು, ಒಂದು ಕ್ಷಣ ನೀನು ಇರಬೇಡ. ಜಸ್ಟ್ ಗೆಟ್ ಔಟ್. ಹೊರಡು. ನನ್ನ ಮಾತು ಕೇಳು. ವೆಂಕಿ ನಿನ್ನ ಫ್ರೆಂಡ್ ಕಣೋ, ನಿನ್ನ ಮೇಲೆ ತುಂಬ ಪ್ರೀತಿ ಇಟ್ಕೊಂಡಿದ್ದಾನೆ. ಅಟ್ಲೀಸ್ಟ್ ಅವ್ನು ಹುಡುಕ್ತಿರೋ ಫ್ರೆಂಡ್ ನೀನಂತ ಒಂದ್ಸರಿ ಹೇಳ್ಬಿಡು ಅವನಿಗೆ. ಆಗಲ್ಲ 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 ಸಚಿನ್, ವೈ ಡೋಂಟ್ ಯು ಅಂಡರ್ಸ್ಟ್ಯಾಂಡ್? ಕಾಲ್ಗರ್ಭದಲ್ಲಿ ಹೂತ್ ಹೋಗಿರೋ ಸತ್ಯನ ನಾನೇ ಕೈಯಾರೆ ಕೆದಕಿ ನನ್ನ ಜೀವನನ ಹಾಳು ಮಾಡ್ಕೊಳಕ್ಕೆ ನನಗೆ ಇಷ್ಟ ಇಲ್ಲ. ಬೆಂಕಿಗಾಗಿರೋ ಪರಿಸ್ಥಿತಿ ನಿನಗೂ ಆಗಬಾರ್ದು ಅಂತ ನಿನಗೆ ಆಸೆ ಇದ್ರೆ ಹೇಳು. ಗೆಟ್ ಔಟ್. ಒಳ್ಳೇದಾಗಲ್ಲ ಕಣ. ಯಾರಿಗೋಸ್ಕರ ಸತ್ಯ ಮುಚ್ಚಿಟ್ಟಿದ್ಯೋ ಅದೇ ಸತ್ಯ ಹೊರಗಡೆ ಬಂದಿದ್ದ ದಿನ ನಿನ್ನನ್ನು ಅವರೇ ದೂರ ಮಾಡ್ತಾರೆ ನೋಡು. ನೀನು ಪ್ರೀತಿ ಸುಳ್ಳು ಅಂತ ಅವ್ರಿಗೆ ಗೊತ್ತಾಗುತ್ತೆ. ಸಚಿನ್ ಸಚಿನ್, ನೀನು ದೇವರಲ್ಲ ಅಲ್ವಾ? ನನ್ನ ಜೀವನದಲ್ಲಿ ಏನಾಗುತ್ತೆ ಅಂತ ಹೇಳೋದಕ್ಕೆ ನೀನು ದೇವರಲ್ಲ. ಇದು ನನ್ನ ಜಗತ್ತು ಕಣೋ. ಇಲ್ಲಿ ನಂದೇ ಶಾಸನ, ನಂದೇ ಕಾನೂನು. ಇನ್ನು ಏನಾದರೂ ಆಗೋದಕ್ಕೆ ಮುಂಚೆ ಗೆಟ್ ಔಟ್.
ಸದ್ಯ ಪೀಡೆ ತೊಲಗ್ತು. ದ ಬೆಸ್ಟ್ ಇಸ್ ಗಾನ್.